ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಮಠಕ್ಕೆ ಹೋದಂಥ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಇದು ಮೊದಲನೇ ಬ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ನನ್ನ ಚಾನಲ್ನಲ್ಲಿ ಕುಕಿಂಗ್ಸ್ನ ವೀಡಿಯೋಸ್ನ ನೋಡಿರ್ತೀರಾ. ಇನ್ನು ಮುಂದೆ ಈ ರೀತಿಯ ವೀಡಿಯೋಸ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಬ್ಲಾಗಿಂಗ್ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ರಾಯರ ಮಠಕ್ಕೆ ಹೊರಟಿದ್ದು ರಾತ್ರಿ 10:00 ಬ್ಯಾಂಗ್ಳೂರಿಂದ ಹೊರಟ್ವಿ. ಬಸ್ನ ಬುಕ್ ಮಾಡಿಕೊಂಡು ಹೊರಟಿದ್ವಿ. ರಾತ್ರಿ 10:00 ಹೊರಟಿದ್ದು ನಾವು ಮಾರ್ನಿಂಗ್ 6:30ಗೆ ನಾವು ಮಂತ್ರಾಲಯದಲ್ಲಿ ಇದ್ವಿ. ಇನ್ ಕೇಸ್ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇದ್ದರೆ ಮುಂಚಿತವಾಗಿ ನೀವು ರೈಲ್ನ ಬುಕ್ ಮಾಡ್ಕೋಬೋದು. ಬಸ್ಗಿಂತನೂ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ರೈಲ್ಗೆ ಹೋಗ್ಬೋದು. ಆದರೆ ಮುಂಚಿತವಾಗಿ ಅದನ್ನು ಬುಕ್ ಮಾಡ್ಕೊಂಡಿರಬೇಕು. ನಾವು ದಿಢೀರನೇ ಹೊರಟಿದ್ರಿಂದ ಬಸ್ನ ಬುಕ್ ಮಾಡಿಕೊಂಡು ಹೊರಟ್ವಿ. ಮಾರ್ನಿಂಗ್ ರಾಯರ ಮಠನ ತಲುಪಿದ ಆದಮೇಲೆ ಅಲ್ಲಿ ರೂಮ್ನ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನಾವು ರಾಯರ ದರ್ಶನಕ್ಕೆ ಅಂತ ಹೇಳಿ ಹೊರಟು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ರಾಯರಿಗೆ ವಿಶೇಷ ಪೂಜೆನೂ ಕೂಡ ಆಗ್ತಾ ಇತ್ತು. ಆ ಪೂಜೆಯನ್ನು ಕೂಡ ನಾವು ಭಾಗವಹಿಸಿದ್ವಿ. ನಾನು ಬ್ಲಾಗಿಂಗ್ನ ಮೊದಲನೇ ಸರಿ ಮಾಡ್ತಾ ಇರೋದ್ರಿಂದ ತುಂಬ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳ್ಳೋದನ್ನು ಮರ್ತ್ಬಿಟ್ಟಿದ್ದೆ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಆದಮೇಲೆ ಹೊರಗಡೆ ಬಂದ್ವು. ರಾಯರ ಪ್ರಸಾದನೆಲ್ಲ ತೊಗೊಂಡ್ವಿ. ಈ ಸತಿ ಅಂತೂ ರಾಯರ ದರ್ಶನ ತುಂಬ ಚೆನ್ನಾಗಿಯೇ ಆಯಿತು. ತುಂಬ ಹೊತ್ತು ರಾಯರನ್ನು ನೋಡುವಂತಹ ಭಾಗ್ಯ ಸಿಕ್ಕಿತ್ತು. ಹೊರಗಡೆ ಎಲ್ಲ ಬಂದ ಮೇಲೆ ನಾವು ತಿಂಡಿನ ಮಾಡ್ಕೊಂಡ್ವಿ. ಹೋಟೆಲ್ನಲ್ಲಿ ದೋಸೆನ ತಿಂದ್ವಿ. ಮಂತ್ರಾಲಯದಲ್ಲಿ ಫುಡ್ಡು ಹೋಟೆಲ್ಗಳಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಔಟ್ಸೈಡ್ ಫುಡ್ಡು ಚೆನ್ನಾಗೇ ಇರುತ್ತೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ. ಹೋಟೆಲ್ಗಿಂತ ನೀವು ಅಲ್ಲಿ ಟ್ರೈ ಮಾಡ್ಬೋದು. ನೆಕ್ಸ್ಟು ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಹೊರಟಿದ್ದೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಪಂಚಮುಖಿ ಆಂಜನೇಯ ಟೆಂಪಲ್ಗೆ ನಾವು ಆಟೋದಲ್ಲಿ ಹೊರಟ್ವಿ. ಆಟೋದಲ್ಲಿ ಆದರೆ ಆ 5 ದೇವಸ್ಥಾನಗಳನ್ನ ತೋರಿಸೋದಕ್ಕೆ ಒಬ್ಬರಿಗೆ 1 ಪರ್ಸನ್ಗೆ 150 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇಲ್ಲ ನಾವು ಆಟೋನ ನಾವು ಓನಾಗಿ ಬಾಡಿಗೆ ಮಾಡ್ಕೊತೀವಿ ಅಂದರೆ ಮಿನಿಮಮ್ ಅಲ್ಲಿ 1000-1050ವರೆಗೂ ಅಲ್ಲಿ ಚಾರ್ಜಸ್ನ ಮಾಡ್ತಾರೆ. ನಾವಿಲ್ಲಿ 1 ಪರ್ಸನ್ಗೆ 150 ರುಪೀಸ್ ಥರ ಆಟೋದಲ್ಲಿನೇ ಹೋದ್ವಿ. 3 ಮೆಂಬರ್ಸ್ ಇದ್ದಿದ್ದರಿಂದ ನಾವು ಒನ್ ಪರ್ಸನ್ ಲೆಕ್ಕದಲ್ಲಿನೇ ಹೋದ್ವಿ. ಮೊದಲಿಗೆ ನಾವು ಹೋಗಿದ್ದು ಅಭಯ ಆಂಜನೇಯ ಟೆಂಪಲ್ಗೆ. ಇದು ಮಂತ್ರಾಲಯದಿಂದ ಒಂದು 5 to 6 ಕಿಲೋಮೀಟರ್ಸಲ್ಲಿ ಒಳಗಡೆನೇ ಸಿಕ್ಕುತ್ತೆ. ಮಂತ್ರಾಲಯದಿಂದ ಹೊರಟಾಗ ಮೊದಲಿಗೆ ಸಿಗುವಂತಹ ದೇವಸ್ಥಾನ ಇದು. ಅಲ್ಲಿ ಮಂತ್ರಾಲಯಕ್ಕೆ ಬಂದಿರುವಂತಹ ಎಲ್ಲ ಭಕ್ತರು ಕೂಡ ಇಲ್ಲಿ ಬಂದು ದರ್ಶನನ ತಗೊಂಡು ನೆಕ್ಸ್ಟ್ ಟೆಂಪಲ್ಗಳಿಗೆ ಹೋಗ್ತಾರೆ. ನಾವು ಕೂಡ ಮೊದಲಿಗೆ ಬಂದು ಇಲ್ಲಿ ದರ್ಶನನ ಮಾಡಿಕೊಂಡು ಐನರ್ ಕೂಡ ಇಲ್ಲಿ ಮಂಗಳಾರತಿ ಮತ್ತು ತೀರ್ಥನ ಕೊಟ್ಟರು. ತಗೊಂಡು ದೇವಸ್ಥಾನದಲ್ಲಿ ಪ್ರದರ್ಶನ ಹಾಕ್ಕೊಂಡು ನಾವು ನೆಕ್ಸ್ಟು ಇಲ್ಲಿಂದ ಬೇರೆ ಕಡೆಗೆ ಹೊರಟ್ವಿ. ಆಂಜನೇಯ ಸ್ವಾಮಿ ದರ್ಶನನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಯಾಕಂತ ಅಂದರೆ ಇಲ್ಲಿ ಅಷ್ಟು ಜನಗಳು ಇರೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ನಾವು ಇಲ್ಲಿಂದ ಹೊರಟಿದ್ದೆ ಏಕಶಿಲಾ ಬೃಂದಾವನಕ್ಕೆ. ಮಂತ್ರಾಲಯದಿಂದ ಈ ದೇವಸ್ಥಾನಕ್ಕೆ ಬರೋ ತನಕ ಅಷ್ಟು ದೂರ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಈ ದೇವಸ್ಥಾನದಿಂದ ನಾವು ಏಕಶಿಲಾ ಬೃಂದಾವನಕ್ಕೆ ಹೋಗೋಕ್ಕಂತೂ ತುಂಬಾ ದೂರ ಅಂತ ಅನ್ನಿಸ್ತಾ ಇತ್ತು. ಹೋಗುವಾಗ ನಾವು ಡೈರೆಕ್ಟಾಗಿ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀವಿ ಮಂತ್ರಾಲಯದಿಂದ ಅಂತ ಅಂದರೆ ಹತ್ತಿರ ಅಂತ ಅನಿಸುತ್ತೆ. ನಾವಂತೂ ಆಟೋದಲ್ಲಿ ಹಿಂದಿನ ಸೀಟಲ್ಲಿ ಕೂತಿರೋದ್ರಿಂದ ಆ ಬಿಸಿಲಿಗೆ ತುಂಬಾ ದೂರ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅದರಲ್ಲೂ ಈ ವ್ಯೂನ ನೋಡಿಕೊಂಡು ಹೋಗೋಕ್ಕಂತೂ ಏನೋ ಒಂಥರ ಎಂಜಾಯ್ ಆಗಿತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಏಕಶಿಲಾ ಬೃಂದಾವನಕ್ಕೆ ಹೋಗಿದ ತಕ್ಷಣ ನಾವು ಮಾಡಿದ್ದು ಮೊದಲನೇ ಕೆಲಸ ಅಂತ ಅಂದರೆ ಮಜ್ಜಿಗೆ ಕುಡಿಯೋದು. ಅಲ್ಲಿ ಬಿಸಿಲಿಗೆ ಏನು ತಿಂದ್ರೂ ನಮಗೆ ನಮ್ಮ ಟೇಸ್ಟಿಗೆ ಫುಡ್ಡು ಸರಿ ಹೋಗ್ತಿರ್ಲಿಲ್ಲ. ಅಲ್ಲಿಗೆ ಹೋದರೆ ಮಜ್ಜಿಗೆ ನೀರು ಇಂಥದ್ದೇ ಲಿಕ್ವಿಡ್ ಐಟಮ್ಸ್ಗಳು ಅಷ್ಟೇ ಆಗ್ತಿತ್ತು. ಆ ಬಿಸಿಲಿಗೆ ನೀರು ಕೂಡ ಎಷ್ಟು ಕುಡಿದ್ರೂ ಕೂಡ ಸಾಲ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲಲ್ಲಿ ಎಲ್ಲೆಲ್ಲಿ ಮಜ್ಜಿಗೆ ಸಿಗುತ್ತೋ ಎಲ್ಲೆಲ್ಲಿ ನೀರನ್ನ ಸಿಗುತ್ತೋ ತೊಗೊಂಡು ಕುಡ್ಕೊಂಡು ಹೋಗ್ತಾ ಇದ್ವಿ. ಸೊ ಆ ಮಜ್ಜಿಗೆನೆಲ್ಲ ಕುಡ್ಕೊಂಡು ನೆಕ್ಸ್ಟು ನಾವು ಕೆಳಗಡೆನ ಬಂದ್ವಿ. ಏಕಶಿಲಾ ಬೃಂದಾವನನ ನೋಡೋದಕ್ಕೆ ಅಂತ ಬಂದ್ವಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನ. ತುಂಬ ಚೆನ್ನಾಗಿತ್ತು ಇಲ್ಲಿನ ವಾತಾವರಣ ಅಂತೂ. ಪಕ್ಕದಲ್ಲಿ ಹಾಗೆಯೇ ನದಿನೂ ಕೂಡ ಇತ್ತು. ಇಲ್ಲಿನ ವಿಶಿಷ್ಟತೆಯ ಬಗ್ಗೆ ತುಂಬ ಜನ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಬಟ್ ನನಗೆ ಅಷ್ಟು ಅದರಲ್ಲಿ ಬಗ್ಗೆ ಇಲ್ಲದೆ ಇರೋದ್ರಿಂದ ಆ ಜಾಗಗಳು ಹೇಗಿದೆ, ಆ ಜಾಗಗಳಿಗೆ ಹೋದರೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಲಿಟ್ರಲಿ ಈ ಪ್ಲೇಸಲ್ಲಂತೂ ಆ ಬಿಸಿಲಿಂದ ಬಂದಿದ್ದಕ್ಕೂ ಅದು ಒಂದೊಳ್ಳೆ ತಂಪಿನ ವಾತಾವರಣ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು.
ನಿಜವಾಗ್ಲೂ ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ಆದರೆ ಈ ಸ್ಥಳಕ್ಕೆ ಒಂದು ಸರಿ ಭೇಟಿ ಕೊಡಿ ಅಂತಲೇ ಹೇಳ್ತೀನಿ. ಅಷ್ಟು ಖುಷಿ ಆಗುತ್ತೆ, ಅಷ್ಟು ಒಂದು ಒಳ್ಳೆ ಫೀಲಿಂಗ್ನ ತರುತ್ತೆ. ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಬಿಚ್ಚಾಲಮ್ಮನವರ ದೇವಸ್ಥಾನ ಇದೆ, ನಾವು ಅಲ್ಲಿನೂ ಕೂಡ ಹೋಗಿದ್ವಿ. ಈ ದೇವಸ್ಥಾನನ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಕಟ್ಟಿರೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಈ ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಕಟ್ಟಿರೋ ಅಂಥದ್ದು. ಇಲ್ಲಿನ ದೇವಸ್ಥಾನ ಅಂತೂ ನೋಡೋದಕ್ಕೆ ಅಷ್ಟು ತುಂಬ ಚೆನ್ನಾಗಿದೆ, ಒಂದೊಳ್ಳೆ ಪಾಸಿಟಿವ್ ವೈಬ್ನ ಕೊಡುತ್ತೆ ಈ ದೇವಸ್ಥಾನದಲ್ಲಿ ಅಂತೂ. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ನೀಡಿ. ಮಂತ್ರಾಲಯದಿಂದ ಅರೌಂಡ್ ಒಂದು 20 ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ. ನಾವು ಕೂಡ ಆ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಎಲ್ಲನೂ ಪಡೆದುಕೊಂಡು ನೆಕ್ಸ್ಟು ನಾವು ಹೊರಟಿದ್ದೆ ಅಪ್ಪಣ್ಣಾಚಾರ್ಯ ಅವರ ಮನೆಗೆ. ಏಕಶಿಲಾ ಬೃಂದಾವನದಿಂದ ಸ್ವಲ್ಪ ಮೇಲುಗಡೆನೇ ಅಪ್ಪಣ್ಣಾಚಾರ್ಯ ಅವರ ಮನೆಗಿದೆ. ಇಲ್ಲಿ ರಾಯರವರ ಫೋಟೋ ಆಗಿರ್ಬೋದು, ಅವರ ಬಗ್ಗೆ ಆಗಿರ್ಬೋದು, ಅವರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಜಾಗ ಇದೆಲ್ಲವೂ ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಅಷ್ಟು ಫೋಟೋ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ, ಸೊ ಹಾಗಾಗಿ ಫುಲ್ಲು ಡೆಪ್ಟಾಗಿ ನನಗೆ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ತುಂಬ ಚೆನ್ನಾಗಿದೆ, ಒಂದು ಸತಿ ಇಲ್ಲಿಗೂ ಕೂಡ ನೀವು ಭೇಟಿನ ನೀಡ್ಬೋದು. ಇಲ್ಲಿ ಒಳಗಡೆ ಕಾಯನ್ನು ಇಟ್ಟು ಇಲ್ಲಿ ಪೂಜೆನ ಮಾಡ್ತಿರ್ತಾರೆ. ಇಲ್ಲಿ ನೀವು ಬೇಕಿದ್ರೆ ಪೂಜೆನೂ ಕೂಡ ಮಾಡಿಸ್ಬೋದು. ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದೆ ಶ್ರೀ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ ಮೇಯ್ನಾಗಿ ನಾನು ಏನನ್ನು ಹೇಳಬೇಕು ಅಂತ ಅಂದರೆ, ಇಲ್ಲಿ ಸಾಮಾನ್ಯ ದರ್ಶನ ಕೂಡ ಇರುತ್ತೆ, ಹಾಗೆ ಟಿಕೆಟ್ ದರ್ಶನವೂ ಕೂಡ ಇರುತ್ತೆ. ಸಾಮಾನ್ಯ ದರ್ಶನದಲ್ಲಿ ಅಷ್ಟು ಜನ ಇರೋದಿಲ್ಲ, ಒಂದು 10 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಗೋಗ್ಬಿಡುತ್ತೆ. ಆದರೂ ಕೂಡ ಅಲ್ಲಿ ಟಿಕೆಟ್ಸ್ನ ತೊಗೊಂಡ್ರೆ 5 ಮಿನಿಟ್ಸ್ಗೆಲ್ಲ ದರ್ಶನ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನೀವೇನಾದರೂ ಮೊದಲನೇ ಸರಿ ಈ ದೇವಸ್ಥಾನಕ್ಕೆ ಏನಾದರೂ ನೀವು ಓಡಿದ್ರೆ ಸಾಮಾನ್ಯ ದರ್ಶನಕ್ಕೇ ಹೋದರೆ ತುಂಬ ಬೇಗನೆ ಇಲ್ಲಿ ದರ್ಶನವೂ ಕೂಡ ಆಗುತ್ತೆ. ನಾವು ಕೂಡ ಸಾಮಾನ್ಯ ದರ್ಶನಕ್ಕೇ ಹೋದ್ವಿ, ಒಂದು 10 ಮಿನಿಟ್ಸಲ್ಲಿ ದರ್ಶನ ಆಯಿತು. ದರ್ಶನನೆಲ್ಲ ಮಾಡಿಕೊಂಡು ಹೊರಗಡೆಗೆ ಬಂದ್ವಿ. ಇಲ್ಲಿ ಹೊರಗಡೆಗೆ ಬಂದರೆ ಕುಡಿಲಿಕ್ಕೆ ಅಂತ ಹೇಳಿ 2 ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟಿರ್ತಾರೆ. ಹಾಗೆ ನಾವು ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ನಲ್ಲಿ ಚುರುಮುರಿ ಹಾಗೂ ಈ ಬಜ್ಜಿನ ಟ್ರೈ ಮಾಡಿದ್ವಿ. ನೀವೇನಾದರೂ ಹೋದರೆ ಒಂದ್ಸರಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಂಚಮುಖಿ ಆಂಜನೇಯ ಟೆಂಪಲ್ ಬ್ಯಾಕ್ ಸೈಡ್ನಲ್ಲಿ ಆ ಸೋಡಾನ ಮಾಡ್ತಾ ಇರ್ತಾರೆ. ಅಲ್ಲಿ ಅಂತೂ ತುಂಬಾ ಚೆನ್ನಾಗೇ ಇತ್ತು ಸೋಡಾ ಅಂತೂ. ನಾವಂತೂ ಒಂದೊಂದು ಸತಿ ಅಲ್ಲ ಅಂದ್ರೂ 3 ಟೈಮ್ಸ್ ನಾವಲ್ಲಿ ಸೋಡಾನ ತೊಗೊಂಡ್ವಿ, ಅಷ್ಟು ಚೆನ್ನಾಗಿ ಇತ್ತು. ಓನ್ಲಿ 20 ರುಪೀಸ್. ಹೊರಗಡೆ ಔಟ್ಸೈಡ್ ಅಲ್ಲಿನೇ ಕೇಳಿದಾಗ 30 ರುಪೀಸ್ 35 ರುಪೀಸ್ ಅಂತ ಎಲ್ಲ ಹೇಳ್ತಾರೆ. ಸೊ ನೀವು ಬ್ಯಾಕ್ ಸೈಡಲ್ಲಿ ಹೋಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೋಡಾ. ಅಫೋರ್ಡಬಲ್ ಪ್ರೈಸ್, ಓನ್ಲಿ 1 ಗ್ಲಾಸ್ಗೆ 20 ರುಪೀಸ್ನ ತೊಗೊತಾರೆ. ನಿಮಗೆ ಯಾವ ಸೋಡಾ ಬೇಕೋ ಆ ಸೋಡಾನ ನೀವು ತೊಗೊಂಡು ಕುಡಿಬೋದು. ಅಲ್ಲಿಂದ ನೆಕ್ಸ್ಟ್ ನಾವು ಮಂತ್ರಾಲಯ ಕಡೆಗೆ ಬಂದ್ವಿ. ಮಂತ್ರಾಲಯ ಕಡೆಗೆ ಬಂದು ಮತ್ತೆ ಈವ್ನಿಂಗ್ ಒಂದು ಸರಿ ನಾವು ಮಂತ್ರಾಲಯದ ಆವರಣಕ್ಕೆ ಹೋಗಿದ್ವಿ. ಆ ವೆದರ್ಗಂತೂ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಮಂತ್ರಾಲಯದ ಈ ಲೈಟಿಂಗ್ಸ್ನೆಲ್ಲ ನೋಡೋದಕ್ಕೆ ಸಂಜೆ ವೇಳೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಂತ್ರಾಲಯದಲ್ಲಿ ಸಂಜೆ ಕೂಡ ರಥೋತ್ಸವ ಕೂಡ ನಡೆಯುತ್ತೆ. ನೀವು ಏನಾದರೂ ಲೇಟಾಗಿ ಓಡೋರಿದ್ರೆ ಸಂಜೆ ರಾಯರ ರಥೋತ್ಸವವನ್ನು ಕೂಡ ಮುಗಿಸ್ಕೊಂಡು ಓಡ್ಬೋದು. ಈ ಲೈಟಿಂಗ್ಸ್ನೆಲ್ಲನೂ ಕೂಡ ನೋಡಿಕೊಂಡು ಓಡ್ಬೋದು. ನಾವು ಕೂಡ ಸಂಜೆ ಈ ಲೈಟಿಂಗ್ಸ್ನೆಲ್ಲನೂ ಕೂಡ ನೋಡಿಕೊಂಡು ಹೊರಟ್ವಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಆ್ಯಂಡ್ ಶೇರ್ನ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ವೀಕ್ಷಿಸೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.